ಇದ್ದಾರ, ಯೋಗ್ಯರಿದ್ದಾರ, ಬುದ್ಧಿವಂತರಿದ್ದಾರೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ ಅವ್ರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅನೇಕ ಹೆಣ್ಮಕ್ಳಿದ್ರು ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ತಾರೆ, ಬುದ್ಧಿವಂತ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಹೆಣ್ಣು ಗಂಡು ಅನ್ನೋಕ್ಕಿಂತಲೂ ಅವ್ರ ದಿಟ್ಟತನ ಅದಂತೇಳಿ ಆ ವಿಷಯಲ್ಲೇ ಈ ಒಂದು ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಏನು ಕೊಟ್ಟು ಆ ಗೃಹಲಕ್ಷ್ಮಿ ಮೂಲಕ ಪ್ರತಿ ಹೆಣ್ಣು ಮಕ್ಕಳ ಒಬ್ಬ ಹೆಣ್ಮಗಳಿಗೆ ಕೊಟ್ಟರೆ ಇನ್ನೂ ಎಷ್ಟು ಇಫೆಕ್ಟಿವ್ ಆಗಿರ್ತದೆ ಅನ್ನೋಂಥದ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು ಸರ್ಕಾರದ್ದು. ಅವರು ನಿರಂತರ ಸರಿಯಾಗಿ ಕೊಡ್ತಾ ಬಂದರೆ ಇವತ್ತಿಗೆ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಆದರೆ ಇವತ್ತು ಆಗ್ತಾ ಇದೆ. ಸಿಗಲಾರದಂಥ ಜನ, ಅದರಲ್ಲೂ ವಿರೋಧ ಪಕ್ಷ ಅಂತ ಗೊತ್ತದ, BJP ಮತ್ತು JDS ಅವರು ಸಹಜವಾಗಿ ಕಾಂಗ್ರೆಸ್ ಸಣ್ಣ ದೋಷಿಕೊಂಡ್ರು ವಿರೋಧ ಮಾಡ್ತಾರೆ, ಅವರು ಜೋರ್ದಾರ ವಿರೋಧ ಮಾಡ್ತಾರೆ ಅನ್ನುವಂಥ ಪ್ರಸಂಗ. ಹೀಗಾಗಿ ಇವು 2-3 ಘಟನೆಗಳಿದ್ದಾವೆ. ರೆಗ್ಯುಲರ್ ಆಗಿ ಈ ನಮ್ಮ ಗೃಹಲಕ್ಷ್ಮಿಯ ಇದ್ದಂಥ ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳು 2,000 ಕೊಡುವಂಥದ್ದು ಮನೆ ಯಜಮಾನಿಗೆ, ಅದು ತಪ್ತಾ ಇದೆಯಾ ಅಥವಾ ಇದೇನು ಪ್ರಾಬ್ಲಮ್ ಏನಿದು? ಮತ್ತು 2 ತಿಂಗಳ 5,000 ಕೋಟಿ ರೂಪಾಯಿಗಳು ಎಲ್ಲಿ ಹೋದ್ವು ಅನ್ನೋದು ಇವತ್ತಿಗೂ ಸಹಿತ ಅದ ಉತ್ತರ ಸಿಗ್ತಾ ಇಲ್ಲ. ಅದು ಇಷ್ಟರಲ್ಲಿ ಹಾಕಬೇಕಾಯ್ತಲ್ಲ, ಅದನ್ನು ಯಾಕೆ ಹಾಕಲಿಲ್ಲ? ಫಂಡ್ ಇಲ್ಲ, ಖಜಾನೆ ಖಾಲಿ ಆಗಿದೆ, ಅದನ್ನಾದರೂ ಹೇಳಬೇಕಲ್ರಿ. ಇಲ್ಲ ಯಾರವ್ರು 52,000 ಜನ ಪ್ರಕಟ ಮಾಡಿ ಇವ್ರಿಗೆ ಬರೋದಿಲ್ಲಪ್ಪ ಅಂತೇಳಿ ಅವ್ರ ಹೆಸರು ಪ್ರಕಟ ಮಾಡಿಬಿಟ್ಟಿದ್ರೆ ಮುಗಿದು ಬಿಡ್ತದೆ.